ಯತ್ನಾಳ್ ಕತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಕತೆ. ಬಸನಗೌಡ ಪಾಟೀಲ್ ಯತ್ನಾಳಿಗೆ ಪೊಲಿಟಿಕಲ್ ಸ್ಥಿರ ಐಡಿಯಾಗಳೇ ಇಲ್ಲ ನನ್ನ ಪ್ರಕಾರ. ವಿಜಯೇಂದ್ರ ಬಿಜೆಪಿಯಲ್ಲೇ ಇದ್ದರೆ ಹೊಸ ಪಕ್ಷ ಕಟ್ತೀನಿ, ವಿಜಯೇಂದ್ರ ಇಳಿಸಿದ್ರೆ ಬಿಜೆಪಿಗೆ ವಾಪಸ್ ಆಗ್ತೀನಿ, ನನ್ನನ್ನು ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ಬಿಜೆಪಿ ಅವರಿಗೆ ಪತ್ರ ಬರೀತೀನಿ, ನಾನು ಬಿಜೆಪಿಗಾಗಲಿ ಪ್ರಧಾನಿ ಮೋದಿಗಾಗಲಿ ಅಥವಾ ಅಮಿತ್ ಶಾಗಾಗಲಿ ಬೈದಿಲ್ಲ ಅಂತೇಳಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ನಾನು ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ, ನನ್ನ ವಿರುದ್ಧ ಭ್ರಷ್ಟಾಚಾರ ಆರೋಪ ಇಲ್ಲ, ಬಿಜೆಪಿಗೆ ವಿಜಯೇಂದ್ರನೇ ಬೇಕು ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ, ನಾನು ಪಕ್ಷ ಕಟ್ಟಿದ್ರೆ 224 ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ ಹಾಕ್ತೀನಿ, ಭ್ರಷ್ಟ ಕುಟುಂಬ ಅಂದ್ರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಇವರನ್ನೇ ಬಿಜೆಪಿಯಲ್ಲಿ ಮುಂದುವರೆಸಿದ್ರೆ ನಾನು ಹೊಸ ಪಕ್ಷ ಕಟ್ಟಲೇಬೇಕು, ವಿಜಯದಶಮಿಯ ಒಳಗಡೆ ಬಿಜೆಪಿಯಿಂದ ವಿಜೇಂದ್ರನನ್ನ ಹೊರ ಹಾಕದಿದ್ದರೆ ಹೊರ ಹಾಕಿದ್ರೆ ಆಗ ಬಿಜೆಪಿಗೆ ಬೇಕಾದ್ರೆ ನನ್ನನ್ನು ಸೇರಿಸಿ ಅಂತೇಳಿ ನಾನೇ ಪತ್ರ ಬರೀತೀನಿ, ನಾನು ಇದುವರೆಗೆ ನನ್ನನ್ನು ಸೇರಿಸಿ ಅಂತೇಳಿ ಬಿಜೆಪಿಗೆ ಪತ್ರ ಬರೆದಿಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಮಾಧ್ಯಮದವರು ಯಾಕೆ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಎನ್ನುವಂಥ ಒಂದು ಅನಾಮಿಕ ಫೇಸ್ಬುಕ್ ಅಕೌಂಟ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಧಿಕೃತ ಅಕೌಂಟ್ ಅಲ್ಲ, ಅವರ ಹೆಸರಲ್ಲಿರುವಂಥ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಸಿಹಿ ಸುದ್ದಿ ಅಂತೇಳಿ ಒಂದು ಪೋಸ್ಟ್ ಹಾಕಿದ್ರು, ಸಿಹಿ ಸುದ್ದಿ ಅಂತೇಳಿ. ಸೊ ಮೀಡಿಯಾದವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹಾಕಿದ್ದಾರೆ ಅಂತೇಳಿ ಮುಗಿಬಿದ್ದುಬಿಟ್ಟು ಇವತ್ತು ಕ್ವಶನ್ ಅನ್ನು ಕೇಳಿದ್ರು, ಹೌದಾ ನೀವು ಹೊಸ ಪಕ್ಷ ಕಟ್ತೀರಂತೆ ಹೌದಾ ಅಂತೇಳಿ. ಸೊ ಷರತ್ತುಗಳ ಅನ್ವಯದ ಆಧಾರದಲ್ಲಿ ಯತ್ನಾಳ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ಇದ್ದರೆ ಪಕ್ಷ ಕಟ್ತೀನಿ, ವಿಜಯ್ ಇಲ್ಲ ಅಂದರೆ ಬಿ ಜೆ ಪಿಗೆ ವಾಪಸ್ ಬರ್ತೀನಿ ಅಂತೇಳಿ. ಅಂದರೆ ಗೊಂದಲ ಯತ್ನಾಳ್ ಅವರಿಗೆ ಗೊತ್ತವರಿಗೆ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅಂಥೇಳಿ. ಯಡಿಯೂರಪ್ಪ ಅವರನ್ನು ನೋಡಿ ಕಲ್ತಿದ್ದಾರೆ, ಅವರು ಗೊತ್ತಿದೆ ಅವರಿಗೆ ಕರ್ನಾಟಕದಲ್ಲಿ ಪಕ್ಷ ಕಟ್ಟುವಂಥದ್ದು. ಅದು 224 ಕ್ಷೇತ್ರಗಳಲ್ಲಿ ಪಕ್ಷ ಕಟ್ಟಿ 224 ಕ್ಷೇತ್ರಗಳಲ್ಲಿ ಯತ್ನಾಳ್ ಕ್ಯಾಂಡಿಡೇಟನ್ನು ಹಾಕಿ ಆ ಕ್ಯಾಂಡಿಡೇಟ್ಗಳು ಠೇವಣಿ ಉಳಿಸ್ಕೊಳ್ಳೋಕ್ಕಾಗತ್ತಾ? ಯತ್ನಾಳ್ ಅವರು ಗೆಲ್ಲಬಹುದು, ಉಳಿದ ಅಭ್ಯರ್ಥಿಗಳು ಈಗ ರೆಡ್ಡಿ ಗಂಗಾವತಿಯಲ್ಲಿ ಅವ್ರು ಗೆದ್ದರು, ಉಳಿದ ಕಡೆ ಅವರ ಪಕ್ಷದ ಕ್ಯಾಂಡಿಡೇಟ್ಗಳು ಠೇವಣಿ ಕಳ್ಕೊಂಡ್ರು. ಅದೇ ಥರ ಕಥೆ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.